ಇದೆ ಅನ್ನೋದಕ್ಕೆ ನನಗೆ ನನ್ನ ಮೊಮ್ಮಗ ಹೆಣ್ಣಾದ ತಕ್ಷಣ ನನ್ನ ಸೊಸೆ ಡಾಕ್ಟರ್ ವಿನಾಕ ಡಾಕ್ಟರ್ ಇದ್ದಾರೆ, MD. ನನ್ನ ಮಗನಿಗೆ ಕೇಳಿದ್ಲಂತೆ, ಅಮ್ಮ ಈಸ್ ಅಪ್ಸೆಟ್ ಅವರು ವಾಟ್, ಹೆಣ್ಣಾಗಿದೆ. ಇನ್ನೂ ನಮ್ಮ ಮಕ್ಕಳ ತಲೆಯಲ್ಲಿ ಆ ಭಾವನೆ ಇದೆ, ಹೆಣ್ಣು ಗಂಡು ಅನ್ನುವಂಥ ಭಾವನೆ ಇದೆ. ಅದು ನಿಜವಾಗ್ಲೂ ಹೋಗಬೇಕು. ಹೆಣ್ಣಾದ್ರೇನು ಗಂಡಾದ್ರೇನು ದೇವರು ಆರೋಗ್ಯವಂತ ಮಗುವನ್ನ ಕೊಟ್ಟಿದ್ದಾನೆ, ಅದೇ ಅಷ್ಟೇ ಸಾಕು. ಇನ್ನು ಮಂಡ್ಯದಲ್ಲಿ, ಮೈಸೂರಿನಲ್ಲಿ ತಾವೆಲ್ಲ TV-ನಲ್ಲಿ ನೋಡ್ತಾ ಇದ್ರಿ, ಭ್ರೂಣ ಹತ್ಯೆ ಎಂಥ ನಾಚಿಕೆಗೇಡಾದಂಥ ಕೆಲಸ ನಡೀತಾ ಇದೆ. ನಾವು ನಮ್ಮ ದೇಶಕ್ಕೆ ಭಾರತಾಂಬೆ ಅಂತೀವಿ, ಕರ್ನಾಟಕಕ್ಕೆ ಕರ್ನಾಟಕಾಂಬೆ ಅಂತ ಹೇಳ್ತೀವಿ, ನದಿಗಳಿಗೆ ಹೆಣ್ಮಕ್ಳ ಹೆಸರಿಟ್ಟಿದ್ದೀವಿ, ಶಕ್ತಿ ದೇವತೆಗಳಿಗೆ ಎಲ್ರಿಗೂ ನಮಗೆ ಅಂತ ಹೇಳ್ತಾರೆ. ಆದರೆ ಹೆಣ್ಣು ತಪ್ಪು ಮಾಡಿದ್ರೆ ಇಡೀ ಕುಟುಂಬ ತಪ್ಪು ಮಾಡ್ದಂಗ? ನೋ. ಗಂಡು ಹೆಣ್ಣು ಸಮಾನವಾಗಿ ಈ ಸಮಾಜವನ್ನು ಕಟ್ಟಬೇಕಾಗಿದೆ. ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶಾಂತ ವಾತಾವರಣ, ಇಲ್ಲಿ ಏನೋ ಒಂಥರ ಅಪ್ಪಾಜಿ ನಮ್ಮನ್ನೆಲ್ಲರನ್ನು ಕೇಳ್ತಾ ಇದ್ದಾರೆ ಅನ್ನಿಸ್ತಾ ಇದೆ, ನಮ್ಮನ್ನು ನೋಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ನಾನು ಕೂತ್ಕೊಂಡಾಗ ಕೇಳಿದೆ, ಅಪ್ಪಾಜಿ ನಾನು ಏನು ಮಾತಾಡಲಿ, ನಾನು ಅಷ್ಟು ಕಲ್ತೆಲ್ಲ, ನಾನು ಏನೇ ಮಾತಾಡಿದ್ರು ಕೂಡ ಸ್ಪಾಂಟೇನಿಯಸ್ ಆಗಿ ಪ್ರೆಸೆನ್ಸ್ ಆಫ್ ಮೈಂಡು ಆ ಒಂದು ಕಾಲಕ್ಕೆ ಏನು ಬೇಕು ಅದನ್ನು ಮಾತಾಡಿ ಇದನ್ನು ಮಾಡ್ತೀನಿ ಅಪ್ಪಾಜಿ, ನಾನು ಅಷ್ಟೊಂದು ಓದ್ಕೊಂಡು ಬರೋದಿಲ್ಲ, ನಾನು ಅಷ್ಟೊಂದು ಜ್ಞಾನಿ ಅಲ್ಲ ಅಂತ ಕೇಳಿದಾಗ, ನೀವು ಅಪ್ಪಾಜಿ ನಾನು ನೆನೆಸ್ಬಿಡಿ, ನಿಮ್ಮ ಮಾತುಗಳು ತಾವೇ ಬರ್ತವೆ ಅಂತ. ಬಹುಶಃ ಈ ಒಂದು ಜಗದ ಮಹಾತ್ಮ ಅಪ್ಪಾಜಿಯವರ ಶಕ್ತಿ ನನ್ನ ಕಂಠದಲ್ಲಿ ಬಂದು ಮಾತನಾಡಿಸ್ದೆ. ಸರಿನೋ ತಪ್ಪೋ ಗುರುವಿನ ಪಾದಕ್ಕೆ ಹಾಕ್ತೀನಿ, ಅವರು ಹೇಳಿಕೊಟ್ಟಂಥ ಮಾರ್ಗದಲ್ಲಿ ನಾವೆಲ್ಲ ನಡೆಯೋಣ. ಅವರ ಸಂಸ್ಕೃತಿ, ಅವರ ನೈಜತೆ, ನುಡಿದಂತೆ ನಡೆದಾಡುವವರು ಯಾರಾದರೂ ಇದ್ದರೆ ಅದು ಸಿದ್ದೇಶ್ವರ ಅಪ್ಪಾಜಿ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ. ನುಡಿಗೆ ನಡೆಗೆ ಸಾಮ್ಯತೆ. ಈಗ ನಾನು ಮಾತಾಡಿದ್ನಲ್ಲ, ಇಷ್ಟು ಭಾಷಣ ಮಾಡಿದ್ನಲ್ಲ, ನಾನು ಅಲ್ಲಿ ಹೋಗಿ ಬೇರೆ ರೀತಿ ಪಾತ್ರ ಹಾಕಿದ್ರೆ ಅದಕ್ಕೆ ಸಾಮ್ಯತೆ ಅಂತಾರ. ಏನೇನು ಒಂದೊಂದು ಶಬ್ದ ಮಾತಾಡಿದ್ದೀನೋ, ಬೆಳಗಾವಿಯಲ್ಲೂ ಸೇಮ್ ಲಕ್ಷ್ಮೀ ಹೆಬ್ಬಾಳ್ಕರು, ಕ್ಯಾಬಿನೆಟ್ ಎದುರುಗಡೆನೂ ಸೇಮ್ ಲಕ್ಷ್ಮೀ ಹೆಬ್ಬಾಳ್ಕರು, ಅದಕ್ಕೆ ರಾಣಿ ಕಿತ್ತೂರು ಚೆನ್ನಮ್ಮ ಅಂತ ನನಗೆ ಅಮ್ಮಾಜಿ ಅಂದರು. ಆದರೆ ಅವರ ಪಾದಗಳಿಗೆ ಒಂದು ದೊಡ್ಡ ನಮಸ್ಕಾರ ಹೇಳ್ತೀವಿ. ನಮ್ಮ ಶಕ್ತಿ ಅಂತ ಎಲ್ಲ ಮಹಾತ್ಮೆಯರು ನಮ್ಮ ಶಕ್ತಿ. ನುಡಿದಂತೆ ನಡೆಯುವಂಥ ನೈಜತೆ ಇಟ್ಟಂಥ ಇಂಥ ಪುಣ್ಯ ಪುರುಷರ ಈ ಒಂದು ಗುರುನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಪಾವನಳಾದೆ ಅಂತ ಹೇಳ್ತಾ